ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾಧನೆಗೈದಂತಹ ಪತ್ರಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಂದಾಯ ಭವನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರಿತು. ಇದೇ ವೇಳೆ 2026ನೇ ವರ್ಷದ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಲಾಯಿತು. ಬಳಿಕ ರಾಜ್ಯ ಮಾಹಿತಿ ಆಯುಕ್ತರಾಗಿ ನೇಮಕಗೊಂಡಿರುವಂತಹ ಡಾಕ್ಟರ್ ಮಹೇಶ್ ವಾಳ್ವೇಕರ್ ಅವರನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿಯವರು, ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಕೆವಿ ಪ್ರಭಾಕರ್ ಅವರು, ಕಾರ್ಯನಿರತ ಪತ್ರಕರ್ತ ಸಂಘದ ಅಧ್ಯಕ್ಷರಾದಂತಹ ಶಿವಾನಂದ ತಗಡೂರವರು ಸೇರಿದಂತೆ ಹಿರಿಯ ಪತ್ರಕರ್ತರು ಭಾಗಿಯಾಗಿದ್ದರು. ಡಾಕ್ಟರ್ ಮಹೇಶ್ ವಾಳ್ವೇಕರ್ ರಾಜ್ಯ ಮಾಹಿತಿ ಆಯುಕ್ತರು, ಶಿವಾನಂದ ತಗಡೂರು ಅಧ್ಯಕ್ಷರು, ಜೊತೆಗೆ ಸಾಕಷ್ಟು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಡಾಕ್ಟರ್ ಮಹೇಶ್ ವಾಳ್ವೇಕರ್ ಅವರನ್ನ ಸನ್ಮಾನಿಸಿ ಅಭಿನಂದನೆ ಕೂಡ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೆಂಗಳೂರಿನ ಕಂದಾಯ ಭವನದಲ್ಲಿ ನಡೆದಂತಹ ಕಾರ್ಯಕ್ರಮ ಇದು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಸಾಧನೆಗೈದಂತಹ ಪತ್ರಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಕಂದಾಯ ಭವನದಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ನೆರವೇರಿತು. ಇದೇ ವೇಳೆ 2026ನೇ ವರ್ಷದ ಕ್ಯಾಲೆಂಡರ್ ಕೂಡ ಬಿಡುಗಡೆ ಮಾಡಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರತಿ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಥ ಪತ್ರಕರ್ತ ಬಾಂಧವರನ್ನು, ಯಾಕೆಂದರೆ ಅವರೆಲ್ಲ ಸುದ್ದಿ ಮನೆಯಿಂದ ಬೆಳೆದು ಹೋದಂಥವರಿಗೆ ಸರ್ಕಾರ ರಾಜ್ಯೋತ್ಸವ ಅವಾರ್ಡ್ ಕೊಟ್ಟಿರುತ್ತೆ. ಆ ಕಾರಣಕ್ಕಾಗಿ ಅವ್ರನ್ನ ಇಲ್ಲಿಗೊಂದು ಟೀಗೆ ಆಫರ್ ಮಾಡಿ ಜೊತೆಗೆ ಅವರಿಗೆ ಒಂದು ಗೌರವವನ್ನು KWJ ಗೌರವವನ್ನು ಸಮರ್ಪಣೆ ಮಾಡುವಂಥದ್ದು ನಾವು ತತ್ಸಂಪ್ರದಾಯ ಅದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವತ್ತು ಕೂಡ ಈ ಸಿದ್ದರಾಜು ಅವರು ರಾಜ್ಯೋತ್ಸವ ಅವಾರ್ಡಿಗಳು, ಹಾಗೆ BM ಮನೀಫ್ ಅವರು ಮತ್ತು ಶಾಂತರಾಜು ಅವರು ಫೋಟೋ ಜರ್ನಲಿಸ್ಟ್ ಅವರೆಲ್ಲರೂ ಬಂದಿದ್ದರು. ಅವರಿಗೆ ಗೌರವ ಸಮರ್ಪಣೆ ಮಾಡಿದ್ದೇವೆ. ಮತ್ತೊಂದು ಮಾಹಿತಿ ಹಕ್ಕು ಆಯೋಗದ ಆಯುಕ್ತರುಗಳಾಗಿ ನಮ್ಮ ಪತ್ರಕರ್ತ ಬಾಂಧವರೇ 6 ಜನರು ಅಲ್ಲಿ ನೇಮಕಗೊಂಡಿದ್ದಾರೆ. ಕಳೆದ ಬಾರಿ ನಾವು 4 ಜನರನ್ನು ಕರೆದು ಇಲ್ಲಿ ಆನರ್ ಮಾಡಿದ್ವಿ. ಈ ಹೊಸದಾಗಿ ನೇಮಕ ಆದಂಥ ಹಿರಿಯ ಪತ್ರಕರ್ತರಾದಂಥ ವೆಂಕಟ್ ಸಿಂಗ್ ಅವರು ಮತ್ತು ಮಹೇಶ್ ವಾಳ್ವೇಕರ್ ಅವ್ರನ್ನ ಈ ಸಭೆಯಲ್ಲಿ, ಈ ವೇದಿಕೆಯಲ್ಲಿ, KWJ ವೇದಿಕೆಯಲ್ಲಿ ಗೌರವಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಮಾನ್ಯ ಸಭಾಪತಿಯವರು ವಿಧಾನ ಪರಿಷತ್ತು ಅವರು ಬಸವರಾಜ ಹೊರಟ್ಟಿಯವರು ಈ ಅವ್ರನ್ನ ಅಭಿನಂದಿಸಿದ್ದಾರೆ. ಜೊತೆಗೆ ನಮ್ಮ ಯಾವಾಗಲೂ ಕೂಡ KWJಗೆ ಒಂದು ಸಾಂಘಿಕ ಶಕ್ತಿಯನ್ನು ಕೊಟ್ಟಂಥ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರು ಕೂಡ ಈ ವೇದಿಕೆಯಲ್ಲಿ ಬಂದು ಅವರೆಲ್ಲರನ್ನ ಗೌರವಿಸುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪ್ರತಿ ಬಾರಿ ರಾಜ್ಯೋತ್ಸವ ಪ್ರಶಸ್ತಿಗಳು ಬಂದಂಥ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂದಂಥ ಪತ್ರಕರ್ತ ತಮಗೆಲ್ಲ ಗೊತ್ತಿದೆ, ನಾನು ಮೂಲತಃ ಪತ್ರಕರ್ತ. ಕಳೆದ 24 ವರ್ಷಗಳ ಕಾಲ ನಾನು ಪತ್ರಕರ್ತನಾಗಿ ಪತ್ರಿಕೋದ್ಯಮಿಗೆ ಕೆಲಸ ಮಾಡಿದ್ದೇನೆ. ಹೀಗಾಗಿ ಕರ್ನಾಟಕ ರಾಜ್ಯ ಏನು ನಮ್ಮ KUWJ ಇದೆಯಲ್ಲ, ವರ್ಕಿಂಗ್ ಜರ್ನಲಿಸ್ಟ್ ಯೂನಿಯನ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಇದು ನಮ್ಮ ಎಲ್ಲ ಪತ್ರಕರ್ತರಿಗೆ ಒಂದು ತವರು ಮನೆ. ಇದು ನಮ್ಮ ಸ್ವಂತ ಮನೆ ಇದು. ಹೀಗಾಗಿ ತಮಗೆ ಗೊತ್ತಿರ್ಬೋದು, ನಾನು ಕಳೆದ 2 ತಿಂಗಳ ಹಿಂದೆ ಕರ್ನಾಟಕ ರಾಜ್ಯ ಮಾಹಿತಿ ಆಯೋಗದ ರಾಜ್ಯ ಆಯುಕ್ತನಾಗಿ ನೇಮಕಗೊಂಡಿದ್ದೇನೆ. ಮಾಹಿತಿ ಆಯುಕ್ತನಾಗಿ ನೇಮಕಗೊಂಡ ನಂತರ ನಮ್ಮ KWJ ಅವರು ಇಲ್ಲ ನೀವು ಬರಬೇಕು, ಅದರ ಅಧ್ಯಕ್ಷ ಶಿವಾನಂದ ತಗಡೂರು ನಮ್ಮ ಸ್ನೇಹಿತರು, ಅವರು ಇಲ್ಲ ನೀವು ಪತ್ರಕರ್ತರಾಗಿ ಮಾಹಿತಿ ಆಯುಕ್ತರಾಗಿ ಆಗಿದ್ದೀರಿ, ಇದೆಲ್ಲ ನಮ್ಮೆಲ್ಲ ಪತ್ರಕರ್ತ ಸಮೂಹಕ್ಕೇ ಇಡೀ ಒಂದು ಸಮುದಾಯಕ್ಕೆ ಭಾಳ ಹೆಮ್ಮೆಯ ವಿಷಯ. ಹೀಗಾಗಿ ನಿಮ್ಮನ್ನು ನಾವು ಸನ್ಮಾನ ಮಾಡ್ತೀವಿ, ನೀವು ಬರಬೇಕು ಅಂತ ಹೇಳಿದರು. ಆವಾಗ ನಾನು ಅವ್ರಿಗೆ ಭಾಳ ಗೌರವಯುತವಾಗಿ ವಿನಯಪೂರ್ವಕವಾಗಿ ನಾನು ಹೇಳಿದ್ರೆ, ಇಲ್ಲ ನಾನು ಯಾವುದೇ ಸನ್ಮಾನ ಕಾರ್ಯಕ್ರಮಗಳನ್ನು ಹೋಗಲ್ಲ, ಯಾವುದೇ ಸನ್ಮಾನಗಳನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿದೆ. ಆವಾಗ ಅವ್ರು ಹೇಳಿದ್ರಿಲ್ಲ, ಇದು ನಿಮ್ಮದೇ ಮನೆ, ನೀವು ಬರಬೇಕು ಅಂತ ಹೇಳಿದಾಗ ಅವರ ಒಂದು ಒತ್ತಾಯಕ್ಕೆ ಕಟ್ಟಿಬಿದ್ದು ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಇದು ಈ ಪತ್ರಕರ್ತರ ಸಂಘ ಅಂತ ಹೇಳಿದ್ರೆ ನಮ್ಮದೇ ಸಂಘ ಇದು. ನಾನು ಕೂಡ ಈ ಸಂಘದಲ್ಲಿ ಹಲವಾರು ವರ್ಷಗಳಿಂದ ಸದಸ್ಯನಾಗಿ ಮತ್ತು ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಕೆಲಸವನ್ನು ಮಾಡಿದ್ದೇನೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ. ಹೀಗಾಗಿ ಇದು ನಮ್ಮ ತವರು ಮನೆಯ ಸನ್ಮಾನ ಅಂತೇಳಿ ನಾನು ಭಾವಿಸಿದ್ದೇನೆ. ಹೀಗಾಗಿ ತವರು ಮನೆಯ ಸನ್ಮಾನದಿಂದ ನನಗೂ ಕೂಡ ಪ್ರೇರಣೆ ಬಂದಿದೆ. ಮತ್ತು ಪತ್ರಕರ್ತನಾಗಿ ಮತ್ತು ನಂತರದ ದಿನಗಳಲ್ಲಿ ಇವತ್ತೇನು ರಾಜ್ಯ ಮಾಹಿತಿ ಆಯುಕ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ, ಹೇಗೆ ಪತ್ರಕರ್ತನಾಗಿ ಸಮಾಜವನ್ನು ಸುಧಾರಿಸುವ ನಿಟ್ಟಿನಲ್ಲಿ ಮತ್ತು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ನಿಟ್ಟಿನಲ್ಲಿ ಮತ್ತು ಸಮಾಜದಲ್ಲಿರುವಂಥ ನಾಗರಿಕರಿಗೆ ಅವಶ್ಯಕವಾದಂಥ ಮಾಹಿತಿಗಳನ್ನು ಪೂರೈಸುವಲ್ಲಿ ಒಬ್ಬ ಮಾಹಿತಿ ಆಯುಕ್ತನಾಗಿ ಬಹಳ ಪ್ರಾಮಾಣಿಕವಾಗಿ ಮತ್ತು ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ. ತಮಗೆಲ್ಲ ಗೊತ್ತಿದೆ, ನಾನು